ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪ್ರತಿ ತಿಂಗಳ ಹಾಗೆ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶುಭಪ್ರದ ಮತ್ತು ಕೆಲವು ತೊಂದರೆಗಳು ಅಥವಾ ಗೋಚಾರದಲ್ಲಿ ಏನಾಗಲಿಕ್ಕಿದೆ, ಆಗಸ್ಟ್ ತಿಂಗಳಲ್ಲಿ ನಾವು ಏನು ಮಾಡಿದರೆ ಸಮಸ್ಯೆಗಳಿಂದ ದೂರ ಆಗಬಹುದು, ಅನುಕೂಲಗಳನ್ನು ಪಡೆದುಕೊಳ್ಳಬಹುದು, ಎಲ್ಲದರ ಬಗ್ಗೆ ಒಮ್ಮೆ ನೋಡೋಣ. ಮಕರ ರಾಶಿಯವರಿಗೆ ನಾನು ತಿಳಿಸ್ತಾ ಇರುವ ಹಾಗೆ ಗುರುಬಲ ಕಡಿಮೆ ಇದೆ. ನಾನು ಹಿಂದೆಯೂ ಹೇಳಿದ್ದೇನೆ, 6ರಲ್ಲಿ ಗುರು ಇರುವ ಕಾರಣ ನಮಗೆ ಗುರುಬಲ ಕಡಿಮೆ ಆಗುತ್ತೆ. ಜೊತೆಗೆ 6ರಲ್ಲಿರುವ ಕಾರಣ ಗುರುಬಲ ಕಡಿಮೆ ಇದ್ದರೂ ಆರೋಗ್ಯ ಸ್ಥಾನ, ಆರೋಗ್ಯ ವೃದ್ಧಿ ಆಗುತ್ತೆ. ಹಿಂದೆ ಇದ್ದಂತಹ ಎಷ್ಟೋ ಅನಾರೋಗ್ಯಕ್ಕೆ ಪರಿಹಾರಗಳು ಸಿಗುತ್ತಾ ಬರುತ್ತೆ ಮಕರ ರಾಶಿಯವರಿಗೆ. ಆದರೆ ಲಗ್ನಾಧಿಪತಿಯಾದ ಶನಿ ಗುರುವಿನ ಕ್ಷೇತ್ರದಲ್ಲಿರುವ ಕಾರಣ, ಗುರು ಕೇಂದ್ರದಲ್ಲಿ ಬರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ನಾನು ಮಾಡಿದ್ದು ಸರಿ, ನಂದೇ ಎಲ್ಲ ಅನ್ನುವಂತಹ ಒಂದು ಯೋಚನೆಯೂ ಕೂಡ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮಕರ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗಬೇಕು. ಕಾರಣ ಈ ಪಡೆದುಕೊಳ್ಳುವುದಕ್ಕಿಂತ ನಮ್ಮನ್ನು ಉಬ್ಬಿಸಿ ಅಥವಾ ನಮ್ಮನ್ನು ಹೊಗಳಿ ನಮ್ಮನ್ನು ಕೆಳಗೆ ಬೀಳಿಸುವವರು ಜಾಸ್ತಿ ನಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಈ ಮಾಸದಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇದ್ದು ಆ ಫಲಗಳನ್ನು, ಒಳ್ಳೆಯ ಫಲಗಳನ್ನು ಅನುಭವಿಸಬೇಕು, ಕೆಟ್ಟ ಫಲಗಳನ್ನು ದೂರ ಇಡಬೇಕು. ಅದರಲ್ಲಿ ಪ್ರಧಾನವಾಗಿ ನಾನು ಹೇಳುವಂತಹದ್ದು ವೈವಾಹಿಕ ವಿಷಯ ಆಗಬಹುದು, ಕೆಲಸದ ವಿಷಯ ಆಗಬಹುದು, ಹಣಕಾಸಿನ ವಿಷಯ ಆಗಬಹುದು. ಈ ಮೂರರಲ್ಲಿಯೂ ಕೂಡ ತುಂಬ ಜಾಗೃತಿಯಿಂದ ಇರಬೇಕು ಮಕರ ರಾಶಿಯವರು. ಹಣಕಾಸಿನ ವಿಷಯದಲ್ಲಿ ರಾಹು ದ್ವಿತೀಯದಲ್ಲಿ ಬಂದು ಆ ದ್ವಿತೀಯಾಧಿಪತಿಯಾದ ಶನಿ ತೃತೀಯಕ್ಕೆ ಹೋಗುವಂತಹದ್ದು, ದ್ವಿತೀಯಕ್ಕೆ ಪಾಪಗ್ರಹರ ದೃಷ್ಟಿ ಬರುವಂತಹದ್ದು, ಗುರು ದೃಷ್ಟಿಯೂ ಇದೆ. ಆದ್ದರಿಂದ ನಾವು 100 ರೂಪಾಯಿ ಕೊಟ್ಟರೆ ಅದರಲ್ಲಿ 50 ರೂಪಾಯಿ ಮಾತ್ರ ನಾವು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರಿಗೂ ಸಾಲವನ್ನು ಕೊಡುವಂತಹದ್ದಾಗಲಿ ಅಥವಾ ಸಾಲ ಕೊಡಿಸುವಂತಹದ್ದಾಗಲಿ ಈ ಕೆಲಸವನ್ನು ಮಾಡಬೇಡಿ ಈ ಮಾಸದಲ್ಲಿ. ಇನ್ನು ಅತಿಯಾದ ಧೈರ್ಯ, ನನಗೆಲ್ಲ ಬಹಳ ಧೈರ್ಯ ಇದೆ ಅನ್ನೋ ದೃಷ್ಟಿಯಿಂದ ಮುಂದುವರೆದಾಗ ಅದನ್ನು ನಾವು ನಮ್ಮ ಧೈರ್ಯವೇ ನಮ್ಮ ಇಳಿಕೆಗೆ ಕಾರಣ ಆಗಿಬಿಡುತ್ತೆ. ಆದ್ದರಿಂದ ಎಲ್ಲಿ ಧೈರ್ಯ ಮಾಡಬೇಕು, ಎಲ್ಲಿ ನಾವು ಮುಂದುವರಿಬೇಕು, ಎಲ್ಲಿ ಮುಂದುವರಿಬಾರದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ವಿದ್ಯಾರ್ಥಿಗಳೇ ಯಾರಿದ್ದೀರಿ, ವಿದ್ಯಾರ್ಥಿಗಳಲ್ಲಿಯೂ ಕೂಡ ತುಂಬ ಶ್ರಮ ಅಗತ್ಯ. ಆದರೆ ಅಲ್ಪ ಶ್ರಮಕ್ಕೆ ಒಳ್ಳೆಯ ಫಲ ಅಂತೂ ಖಂಡಿತ ಇದೆ. ಆದ್ದರಿಂದ ಅದರಲ್ಲಿಯೂ ಕೂಡ MBBS ಮಾಡ್ತಾ ಇರುವಂತಹದ್ದು, ಇಂಜಿನಿಯರಿಂಗ್ ಮಾಡ್ತಾ ಇರುವಂತಹವರು, ಇವರಿಗೆಲ್ಲ ಒಳ್ಳೆಯ ಯೋಗ ವಿದ್ಯಾಭ್ಯಾಸದಲ್ಲಿ ಮಕರ ರಾಶಿಯವರು ಕಾಣಬಹುದಾಗಿದೆ. ಇನ್ನು ಅಣ್ಣ ತಮ್ಮಂದಿರ ಸಹಯೋಗ ಅಥವಾ ಚಿಕ್ಕಪ್ಪ ದೊಡ್ಡಪ್ಪಂದಿರ ಒಂದು ಒಳ್ಳೆಯ ಸಪೋರ್ಟಿನಿಂದಾಗಿ ಅನೇಕ ಕೆಲಸಗಳು ಆಗಲಿಕ್ಕಿದೆ. ಆದರೆ ಈ ಗಾಡಿಯಲ್ಲಿ ಹೋಗುವಾಗ, ಸೈಕಲಲ್ಲಿ ಹೋಗುವಾಗ, ವಾಹನಕ್ಕೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು ಆಗುತ್ತೆ. ಸಣ್ಣ ಪುಟ್ಟದ್ದೇ, ಹೆದರುವ ವಿಚಾರ ಇಲ್ಲ. ಆದರೂ ಸ್ವಲ್ಪ ಜಾಗ್ರತೆ ಮಾಡುವಂತಹದ್ದು, ನಿಧಾನಗತಿಯಲ್ಲಿ ಚಲಿಸುವಂತಹದ್ದು ಒಳ್ಳೆಯದು. ಅದರಲ್ಲಿಯೂ ಕೂಡ ರಾತ್ರಿಯ ಜರ್ನಿಯನ್ನು ದೂರ ಇಟ್ಟರೆ ಒಳ್ಳೆಯದು. ಇನ್ನು ಈ 5ನೇ ಮಕ್ಕಳಿಲ್ಲದಂಥವರು, ಮಕ್ಕಳು ಇರುವಂತಹವರು, ಅವರಿಗೆಲ್ಲ ಹೇಗಿದೆ ಅಂತ ನೋಡುವಾಗ ಸಂತಾನಾಕಾಂಕ್ಷಿಗಳಿಗೆ ಸಂತಾನದ ಲಾಭವನ್ನು ನಾವು ಕಾಣಬಹುದು. ಅಥವಾ ಸಂತಾನ ಇರುವಂತಹ ಮಕ್ಕಳಿಗೆ, ಅಂದರೆ ತಂದೆ ತಾಯಿಂದರು ಮಕ್ಕಳಿಂದಾಗಿ ಸಂತೋಷ ಪಡುವಂತಹದ್ದು, ಮಕ್ಕಳ ಏಳಿಗೆಯನ್ನು ನೋಡಿ ಖುಷಿ ಪಡುವಂತಹದ್ದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಇನ್ನು ಶತ್ರುಗಳ ನಿಗ್ರಹ ಆಗುತ್ತೆ, ಶತ್ರುಗಳು ದೂರ ಆಗ್ತಾರೆ. ಮತ್ತು ಜೊತೆಗೆ ಈ ವಿವಾಹದ ವಿಷಯದಲ್ಲಿ ಅನುಕೂಲಗಳಾಗುವ ಸಾಧ್ಯತೆ ಇದೆ. ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೆ ಅಷ್ಟಮದಲ್ಲಿ ರವಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಬರುವಂತಹದ್ದು, ಸಪ್ತಮಾಧಿಪತಿ ಅಷ್ಟಮಕ್ಕೆ ಹೋಗಿರುವ ಕಾರಣ ಕೆಲವೊಂದಿಷ್ಟು ಆಪಾದನೆಗಳು, ಅಪವಾದಗಳು ಬರುವ ಸಾಧ್ಯತೆ ಇದೆ. ಅದನ್ನು ನಿಧಾನದಲ್ಲಿ ತಾಳ್ಮೆಯಿಂದ ಪರಿಹಾರ ಮಾಡಿಕೊಳ್ಳಿ. ಸಿಟ್ಟಿನಿಂದಾಗಿ ಮುಂದುವರೆದರೆ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಜೊತೆಗೆ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಲಿ. ಅದರಲ್ಲಿ ಪ್ರಧಾನವಾಗಿ ದೇಹದಲ್ಲಿ ನೀರಿನಂಶ ಜಾಸ್ತಿಯಾಗಿ ವಾತ ಜಾಸ್ತಿ ಆಗುವಂತಹದ್ದು ಅವಕಾಶ ಜಾಸ್ತಿ ಇದೆ. ಇನ್ನು 9ರಲ್ಲಿ ಕುಜನ ಯೋಗ ಭಾಗ್ಯಸ್ಥಾನದಲ್ಲಿ. ಹಾಗಾಗಿ ನರಸಿಂಹನ ಉಪಾಸನೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನರಸಿಂಹದೇವರ ಆರಾಧನೆಯನ್ನು ಮಾಡಿ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಇನ್ನು ಕೆಲಸ ಇಲ್ಲದಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಲಾಭವನ್ನು ಕಾಣಬಹುದು, ಕೆಲಸದಲ್ಲಿ ಅನುಕೂಲಗಳಾಗತ್ತೆ. ಆದರೆ ಒಂದು ವಿಷಯ, ಷಷ್ಠಾಧಿಪತಿಯಾಗಿರತಕ್ಕಂತಹ ಬುಧ ಶುಕ್ರನ ಜೊತೆಗೆ ಸಪ್ತಮದಲ್ಲಿ ಬಂದಿರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ನಮ್ಮ ಹತ್ತಿರ ದುಡ್ಡು ತೆಗೊಳ್ಳುವಂತಹದ್ದು, ಆದರೆ ಕೆಲಸ ಕೊಡಿಸದೆ ಹೋಗುವಂತಹದ್ದು, ಕೊನೆಗೆ ದುಡ್ಡು ಇಲ್ಲ, ಕೆಲಸವೂ ಇಲ್ಲ, ಈ ಥರ ಆಗಿಬಿಡುತ್ತೆ. ಆದ್ದರಿಂದ
ಈ ಹಣವನ್ನು ಮುಂದಿಟ್ಟುಕೊಂಡು ಕೆಲಸವನ್ನು ಪಡೆದುಕೊಳ್ಳುವ ಅನ್ನುವ ಯೋಚನೆ ಇದ್ದವರು ದೂರ ಇಡುವಂಥದ್ದು ಒಳ್ಳೆಯದು. ಕೆಲಸ ಸಿಕ್ಕ ಮೇಲೆ ಹಣ ಕೊಡ್ತೇವೆ ಅಂತ ಅನ್ನುವ ಮಾತಿನಲ್ಲಿ ಮುಂದುವರೆದ್ರೆ ಒಳ್ಳೆಯದು. ಮೊದಲೇ ಹಣವನ್ನು ಕೊಟ್ಟರೆ ಎರಡೂ ಇಲ್ಲದಾಗುತ್ತೆ. ಜಾಗ್ರತೆ ವಹಿಸಿ. ಯಾರಾದರೆ ಕೆಲಸ ಆಲ್ರೆಡಿ ಮಾಡ್ತಾ ಇದ್ದೀರಿ ಅಂತವರಿಗೆ ಒಳ್ಳೆಯ ಲಾಭ ಅಥವಾ ಒಂದಿಷ್ಟು ಕೆಲವು ಪ್ರಮೋಷನ್ಗಳೆಲ್ಲ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಒಂದು ಗಮನದಲ್ಲಿ ಇರಲಿ, ಒಂದು ಕಡೆ ಕೆಲಸವನ್ನು ಮಾಡ್ತಾ ಇನ್ನೊಂದು ಕಡೆ ಸ್ವಲ್ಪ ಬಿಸ್ನೆಸ್ಸಿಗೋ ಮತ್ತೊಂದು ಈ ಥರದಲ್ಲಿ ಯಾರಾದರೆ ಮಾಡ್ತಾ ಇದ್ದೀರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಿಂದಾಗಿ ಕೆಲವರಿಗೆ ವಿಷಯ ಗೊತ್ತಾಗಿ ಅದರಿಂದ ನಮ್ಮ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇನ್ನು ಲಾಭಾಧಿಪತಿಯಾದ ಕುಜ 9ರಲ್ಲಿ ಬರುವ ಕಾರಣ ತಂದೆಯಿಂದಾಗಿ ಸಂಪತ್ತು ಬರುವಂತಹದ್ದು ಅಥವಾ ತಂದೆಯ ಆಸ್ತಿಯಲ್ಲಿ ಕೋರ್ಟು ವಿಚಾರಗಳೇನಾಗಿತ್ತು ಅಂತ ಆದರೆ ಅದು ಅನುಕೂಲ ಆಗುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ ಇದೆ. ಇನ್ನು ವ್ಯಯಾಧಿಪತಿಯಾದ ಗುರು ಷಷ್ಠದಲ್ಲಿರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಶತ್ರುಗಳು, ಒಳ್ಳೆಯ ಶತ್ರುಗಳು ಜಾಸ್ತಿ ಆಗ್ತಾರೆ ಅಥವಾ ನಮ್ಮ ಮಾತಿನಿಂದಾಗಿ ಶತ್ರುಗಳು ಜಾಸ್ತಿ ಆಗ್ತಾರೆ. ಆದರೆ ಶತ್ರುಗಳನ್ನು ದೂರ ಮಾಡಿಕೊಳ್ಳಬಹುದು. ಅದರಿಂದ ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಇದೆ. ನಾವು ಹೇಗೆ ಮಾತನಾಡ್ತೇವೆ ಅನ್ನೋದರ ಮೇಲೆ ನಮ್ಮ ಶತ್ರುಗಳು ಜಾಸ್ತಿ ಆಗೋದು ಕಡಿಮೆ ಆಗೋದು ಕಂಡು ಬರ್ತಾ ಇದೆ. ಆದ್ದರಿಂದ ಪ್ರಧಾನವಾಗಿ ಮಕರ ರಾಶಿಯವರು ಗುರುಗಳ ವಿಶೇಷವಾದ ಪ್ರಾರ್ಥನೆಯನ್ನು ನಡೆಸುವಂತಹದ್ದು. ಏನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಮಂತ್ರಾಲಯಕ್ಕೆ ಹೋಗಿ ಅಂತ ಹೇಳೋದಿಲ್ಲ, ಕಾರಣ ಅನೇಕ ಜನ ಇರ್ತಾರೆ. ಆದರೆ ಹೋಗಿ ಬರಬಹುದು. ಇಲ್ಲ ಅಂತ ಆದರೆ ನಿಮ್ಮ ಸ್ಥಳೀಯದಲ್ಲಿರ್ತಕ್ಕಂತಹ ರಾಯರ ದರ್ಶನವನ್ನು ಮಾಡುವಂತಹದ್ದು, ರಾಯರ ಸೇವೆಯನ್ನು ಮಾಡಿ ಗುರುಗಳ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಜೊತೆಗೆ ನರಸಿಂಹದೇವರ ಪ್ರಾರ್ಥನೆ, ನರಸಿಂಹನ ಆರಾಧನೆ, ನರಸಿಂಹದೇವರಿಗೆ ಅಭಿಷೇಕ ಅರ್ಚನೆಗಳನ್ನು ಮಾಡಿಸುವುದರಿಂದಲೂ ಕೂಡ ಅನೇಕ ಸಮಸ್ಯೆಗಳಿಂದ ಮಕರ ರಾಶಿಯವರು ದೂರ ಆಗಬಹುದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.